ಬೆಂಗಳೂರು ಎಲ್ಲ ಕಲಿಸುತ್ತೆ. ಸೊ ಕಲಿಬೇಕಾಗುತ್ತೆ. ಯಾರಿಗೆ ಹುಟ್ಟಬೇಕಾದ್ರೆ ಚಿನ್ನ ಸ್ಪೂನ್ ತಿನ್ಸಿರ್ತಾರೆ, ಅವ್ರು ಯಾವತ್ತೂ ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ, ಮನೇಲಿ ಸಂಸ್ಕೃತಿನೂ ಕಲಿಸಿರಲ್ಲ. ಸ್ವಲ್ಪ ಮಿಡ್ಲಕ್ಕಾದರೆ ನಾವು ಮುಂದಕ್ಕೂ ಹೋಗ್ತಾಯಿಲ್ಲ, ಹಿಂದಕ್ಕೂ ಬರೋಕ್ಕಾಗ್ತಿಲ್ಲ, ಹಂಗಾಗಿದೆ ಈಗ. ಈ ಕಡೆ ಅಪ್ಪ ಇಲ್ಲ, ಅಪ್ಪ ಬಂದು ಬೇರೆ ಮದುವೆ ಆಗಿದ್ದಾರೆ, ಅಮ್ಮ ನಾವಿಬ್ಬರೇ. ಪಿ ಜಿಲಿರಬೇಕು, ಪಿ ಜಿನಲ್ಲಿ ಊಟ ಸರಿಗಿರಲ್ಲ. 15 ದಿನ 1 ತಿಂಗಳಿಗೆ ಒಂದ್ಸತಿ ಊರಿಗೆ ಹೋದಾಗ ಊಟ ಮಾಡಿಕೊಂಡು ಅದೇ ಎಂಜಾಯ್ ಮಾಡ್ಕೊಂಡು ಬರೋದು. ಇರೋದ ಕಡ್ಕೊಂಡ್ರೆ ಕೆಲಸಕ್ಕೆ ಬೇಡ ಅಂದ್ಬಿಡ್ತಾರೆ. ಇಲ್ಲಿ ಕಮಿಟ್ಮೆಂಟ್ಗಳು ಬೇರೆ ಮಾಡ್ಕೊಂಡಿರ್ತೀವಿ, ಅದರಿಂದಾಗಿ ತುಂಬ ಕಷ್ಟ. ಇದಕ್ಕೆ ಇನ್ನು ಭಿಕ್ಷೆ ಪಡ್ಕೊಂಡು ಜೀವನ ಮಾಡೋಕ್ಕಾಗಲ್ಲ, ಕೂಲಿ ಮಾಡ್ಕೊಂಡು ಜೀವನ ಸಾಯ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ನಮಗೆ ಎಜುಕೇಷನ್ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಾಕ್ಸ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನಾವಿವತ್ತು ನಮ್ಮ ಜನತೆ ಹತ್ರ ಮಿಡಲ್ ಕ್ಲಾಸ್ ಲೈಫ್ ಬಗ್ಗೆ ಕೇಳೋಕೆ ಹೋಗ್ತಿದ್ದೀವಿ. ಮಿಡಲ್ ಕ್ಲಾಸ್ ಲೈಫಲ್ಲಿ ಏನೆಲ್ಲ ಸ್ಟ್ರಗಲ್ ಇರುತ್ತೆ, ಹೆಂಗೆಲ್ಲ ಫೇಸ್ ಮಾಡ್ತಾರಂತ. ಸೊ ನಮ್ಮ ಜನತೆ ಇದಕ್ಕೆ ಹೆಂಗೆಲ್ಲ ಆನ್ಸರ್ ಮಾಡ್ತಾರಂತ ನೋಡೋದ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದ. ಸರ್, ಮಿಡಲ್ ಕ್ಲಾಸ್ ಜೀವನ ಒಬ್ಬ ಮನುಷ್ಯನಿಗೆ ಏನೆಲ್ಲ ಪಾಠ ಕಲಿಸುತ್ತೆ ಸರ್? ಸರ್, ಮಿಡಲ್ ಕ್ಲಾಸ್ ಜೀವನ ಅಂದರೆ ಒಂಥರ ಎಲ್ಲರಿಗೂ ಒಂದು ಎಮೋಷನ್ ಇದ್ದಂಗೆ. ಅದು ಏನು ಕಲಿಬೇಕು, ಏನು ಕಲಿಸ್ಬೇಕು, ಪ್ರತಿಯೊಂದು ಜೀವನ ಮಿಡಲ್ ಕ್ಲಾಸ್ ಅವ್ರಿಗೆ ಅರ್ಥ ಆಗುತ್ತೆ. ಯಾವ ಥರ ಅಂತ ಹೇಳಿದ್ರೆ, ಒಂದು ಹೊತ್ತಿಗೆ ಆಗ್ಬೋದು, ಊಟಕ್ಕೆ ಆಗ್ಬೋದು, ಏನೇ ಆಗ್ಬೋದು, ಎನಿಥಿಂಗ್ ಅವ್ರು ಕೊಡೋ ಸ್ಟ್ರಗಲ್ಸ್ ಆಗ್ಬೋದು, ಇಟ್ಸ್ ಪ್ರೈಸ್ಲೆಸ್ ಸರ್. ಅದು ಪ್ರತಿಯೊಬ್ಬರು ಜೀವನದಲ್ಲಿ ಇದ್ದೇ ಇರುತ್ತೆ. ಅದು ಕಂಪೇರ್ ಟು ಏನಿದೀಗ ನೋಡ್ಕೊಳಕ್ಕೆ ಹೋದರೆ ಎಲ್ಲರ ಜೀವನದಲ್ಲಿ ಇದ್ದೇ ಇರುತ್ತೆ. ಮಿಡಲ್ ಕ್ಲಾಸ್ ಅನ್ನೋ ಜೀವನ ಅಂತ ಹೇಳಿದ್ರೆ ಒಂದು ಕಾಂಪಿಟೇಷನ್. ಅದು ಹೈಫೈ ಇರೋ ಜೀವನಕ್ಕೆ ಅವ್ರಂದ್ರೆ ಹೆಂಗೋ ಬಿಡು, ನಮ್ಮ ಅಪ್ಪ ನಮ್ಮ ಇದ್ದಾರೆ ಅಂತ. ಮಿಡಲ್ ಕ್ಲಾಸ್ಗೆ ಆ ಥರ ಇರಲ್ಲ. ನಾವು ಸ್ಟ್ರಗಲ್ ಮಾಡಬೇಕು, ನಾನು ನಿಂತ್ಕೋಬೇಕು, ಎಫರ್ಟ್ ಅದಿರುತ್ತೆ ಸರ್ ಮೈಂಡು. ನಮಗಂದರೆ ತುಂಬ ಪಾಠ ಕಲಿಸಿದೆ. ಈ ಕಡೆ ಅಪ್ಪ ಇಲ್ಲ, ಅಪ್ಪ ಬಂದು ಬೇರೆ ಮದುವೆ ಆಗಿದ್ದಾರೆ, ಅಮ್ಮ ನಾವಿಬ್ಬರೇ. ಸೊ ತುಂಬ ಕಲಿಸಿದೆ ನನಗೆ ಮಿಡಲ್ ಕ್ಲಾಸ್. ಓಕೆ ಮ್ಯಾಮ್, ಇವಾಗ ನೀವು ಅಂದರೆ ಎಜುಕೇಷನ್ ಎಲ್ಲಿವರೆಗೂ ಮಾಡಿದ್ರೆ? ಎಜುಕೇಷನ್ ಮಾಡಿರೋದು SLC ಲಾಸ್ಟು. SLC ಆದಮೇಲಿಂದನೂ ಕೆಲಸನೇ ಮಾಡ್ಕೊಂಡಿದ್ದೀನಿ. ಅಂದರೆ ಇಲ್ಲಿಗೆ ಎಷ್ಟು ವರ್ಷ ಆಯ್ತು ಮ್ಯಾಮ್ ನೀವು ಕೆಲಸ ಮಾಡ್ತಾರೆ ಸ್ಟಾರ್ಟ್ ಮಾಡಿ? ನಾನು 5 years ಆಯಿತು. ಅಂದರೆ ಇವಾಗ ನೀವು ಒಬ್ಬರೇ ಕೆಲಸ ಮಾಡ್ತಾ ಇರೋದು ಮನೇಲಿ? ಒಬ್ಬರೇ, ಅಮ್ಮನೂ ಹೋಗ್ತಾರೆ, ಅವರು ನಾವಿಬ್ಬರೇ. ಓಕೆ, ನಿಮಗೆ ಇದು ಅಂದರೆ ಇವಾಗ ಎಜುಕೇಷನ್ ಬಿಟ್ಟಾದಮೇಲೆ ನೀವು ಅಂದರೆ ತಂದೆ ಇಲ್ಲ ಅಂತ ಹೇಳ್ತೀವಿ, ಅಂದರೆ ತಂದೆ ಬೇರೆಯವ್ರ ಜೊತೆ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ. ಸೊ ಒಬ್ಬರು ತಂದೆ ಇಲ್ಲದೆ ನೀವು ಬೆಳೀತಾ ಇದ್ದೀರಲ್ಲ, ಎಷ್ಟು ಕಷ್ಟ ಇದೆ ನಿಮಗೆ? ತುಂಬ ಕಷ್ಟ ಇದೆ. ಒಬ್ಬರು ತಂದೆ ಇಲ್ದೇ ಬೆಳೆಯೋದು ಅಂದರೆ ತುಂಬ ಕಷ್ಟ ಇದೆ. ಅದು ನನಗೆ ಫುಲ್ಲು ಅಂದರೆ ಬೇರೆಯವ್ರನ್ನ ನೋಡಿದಾಗ ಅಪ್ಪ ಇರಬೇಕಿತ್ತು ಅಂತ ಎಲ್ಲ ಅನಿಸುತ್ತೆ. ಆದರೆ ಏನು ಮಾಡೋದು, ಅವರು ಬೇರೆ ಇದಾಗಿದ್ದಾರೆ. ಏನಿಲ್ಲಣ್ಣ, ಹುಟ್ಟಬೇಕಾದ್ರೆ ಕೋಟಿ ಇದ್ದವ್ರು ಹುಟ್ಟಿದ್ರೆ ಆ ಲೈಫಲ್ಲಿ ರಿಚಲ್ಲಿ ಕಷ್ಟ ಏನು ಅಂತ ಗೊತ್ತಾಗಲ್ಲ. ಮಿಡಲ್ ಕ್ಲಾಸಲ್ಲಿ ₹1 ಏನೂ ಇಲ್ಲದೆ ಮನೇಲಿ ಕಷ್ಟ ಹೇಗೆ ಬೆಳೆಸ್ತಾರೆ, ಅದ್ರ ಮೇಲೆ ನಮ್ಮ ಲೈಫು ಸೆಟ್ಲ್ ಆಗ್ತಾ ಹೋಗುತ್ತೆ. ಕಷ್ಟ ಅಂತ ಹುಟ್ಟಿದ ಮೇಲೆ ಮುಂದೆ ಫ್ಯೂಚರ್ ಚೆನ್ನಾಗಿರುತ್ತೆ. ಕೋಟಿ ಅಂತ ಇರುತ್ತಾರಲ್ಲ, ಅವ್ರ ಮುಂದೆ ಯಾವತ್ತಿದ್ರೂ ಕಷ್ಟ. ಅವರು ಬಡವರಾಗ್ತಾರೆ. ಈಗ ಮಿಡಲ್ ಕ್ಲಾಸರು ಶ್ರೀಮಂತರಾಗ್ತಾರೆ ಅಷ್ಟೇ. ಮಿಡಲ್ ಕ್ಲಾಸ್ ಲೈಫು ಎಲ್ರಿಗೂ ಗೊತ್ತಿದ್ದಂಗೆ, ನಾವು ಒಂದು ಊರಿಂದ ಒಂದು ಊರು ಬಿಟ್ಟು ಇಲ್ಲಿಗೆ ಬಂದು ಬರೀ ಕೆಲಸನೇ ಮಾಡಿ ನಾವು ಇಲ್ಲಿ ಬರೋದು ಪಿ ಜಿಲಿರಬೇಕು, ಪಿ ಜಿನಲ್ಲಿ ಊಟ ಸರಿಗಿರಲ್ಲ. 15 ದಿನ 1 ತಿಂಗಳಿಗೆ ಒಂದ್ಸತಿ ಊರಿಗೆ ಹೋದಾಗ ಊಟ ಮಾಡಿಕೊಂಡು ಅದೇ ಎಂಜಾಯ್ ಮಾಡ್ಕೊಂಡು ಬರೋದು. ನನ್ನ ಕೈ ತುತ್ತು ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿಲ್ಲ. ತಿನ್ನು, ಎಲ್ಲ ತಿನ್ಬಿಡು. ಸೊ ಇಲ್ಲಿ ಬಂದು ಎಂಜಾಯ್ ಮಾಡೋಕ್ಕಂತೂ ಏನಿಲ್ಲ. ಇಲ್ಲಿ ಬರೀ ಕೆಲಸ ಬಿಟ್ಟರೆ ಏನೂ ಸಿಗಲ್ಲ. ಕೆಲಸ ಮಾಡೋದು, ಊರಿಗೆ ಹೋಗೋದು, ಎಂಜಾಯ್ ಮಾಡೋದು, ಮತ್ತೆ ವಾಪಸ್ ಇಲ್ಲಿ ಬರೋದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಮಿಡ್ಲ್ ಕ್ಲಾಸ್ ಅಂದರೆ ಅದೇ ಏನೇನು ಪಾಠ ಕಲಿಸುತ್ತೆ ಅಂದರೆ, ನಾವು ಏನಾದರೂ ತಗೊಳ್ಬೇಕಂತ ಇಲ್ಲಿ ಬಂದರೆ ಮಲ್ಲೇಶ್ವರಂಗೆ ಬಂದಿದ್ದೀವಿ, ಏನಾದರೂ ತಗೋಬೇಕು ಅನ್ಸಿದ್ರೂ ತಗೊಳಕ್ಕಾಗಲ್ಲ. ಆಮೇಲೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಒಂದು ₹100 ₹50 ಜಾಸ್ತಿ ಕಡಿಮೆ ಆದ್ರೂ ಯೋಚನೆ ಮಾಡಿಬಿಟ್ಟೆ ತಗೋಬೇಕಾಗುತ್ತೆ. ಆಟೋಗೆ ಹೋಗಬೇಕು ಅಂದರೆ ಯೋಚನೆ ಮಾಡಬೇಕಾಗುತ್ತೆ. ಅದೆಲ್ಲ ನಮಗೆ ಅಂದರೆ ಮಿಡ್ಲ್ ಕ್ಲಾಸ್ ಲೈಫು ನಾವು ಮುಂದಿನ ಯೋಚನೆ ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು. ಆ ಸೇವಿಂಗ್ಸ್ ಮಾಡಬೇಕು ಅಂತ ಅಲ್ಲಿ ಯೋಚನೆ ಇರುತ್ತೆ. ನೆಕ್ಸ್ಟ್ ಏನಪ್ಪ ನಮ್ಮ ಲೈಫ್ ಹಿಂಗೆ, ಆ ಥರ ಎಲ್ಲ ಯೋಚನೆ ಇರುತ್ತೆ. ಮಿಡ್ಲ್ ಕ್ಲಾಸ್ ಜೀವನ ಅಂದರೆ ಕಷ್ಟ ಸುಖ ಎಲ್ಲರೂ ಅದರಲ್ಲಿ ಅನುಭವಿಸ್ಬೇಕಾಗುತ್ತೆ. ಅಂದರೆ ಸ್ವಲ್ಪ ಮಿಡ್ಲಕ್ಕಾದರೆ ನಾವು ಮುಂದಕ್ಕೂ ಹೋಗ್ತಾಯಿಲ್ಲ, ಹಿಂದಕ್ಕೂ ಬರೋಕ್ಕಾಗ್ತಿಲ್ಲ, ಹಂಗಾಗಿದೆ ಈಗ. ಕೂಲಿ ಮಾಡ್ಕೊಂಡು ಜೀವನ. ಕೂಲಿ ಅಂದರೆ ಇವತ್ತಿನ ಕಾಲದಲ್ಲಿ ಎಷ್ಟು ಒಂದು ಮಿನಿಮಮ್ ಈಗ ಕೂಲಿ ₹1,000 ಇದ್ದರೆ ಅವ್ರು ₹600-700 ಕೊಡ್ತಾರೆ. ಅದರೆಲ್ಲ ಜೀವನ ಮಾಡಬೇಕು ಅಷ್ಟೇ. ಈಗ ನಾವು ಒಂದು ಏನೂ ಮಾಡೋಕ್ಕಾಗಲ್ಲ. ಒಂದು ಗಾಡಿ ತಗೋಬೇಕಾದ್ರೂ ಹಿಂಸೆ, ಒಂದು ಮನೆ ಕಟ್ಬೇಕಾದ್ರೆ ದೊಡ್ಡ ಹಿಂಸೆ, ಹುಡುಗರು ಎಜುಕೇಷನ್ ಇನ್ನೂ ಹಿಂಸೆ ಆಗುತ್ತೆ. ಈಗ ಬಾಡಿಗೆ ಮನೇಲೇ ಇರಬೇಕು ಅಷ್ಟೇ. ಇನ್ನೇನು ಜೀವನ ಆದರೆ ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ಹೋಗೋಲ್ಲ. ಹಿಂದಕ್ಕೆ ಇನ್ನು ಭಿಕ್ಷೆ ಪಡ್ಕೊಂಡು ಜೀವನ ಮಾಡೋಕ್ಕಾಗಲ್ಲ, ಕೂಲಿ ಮಾಡ್ಕೊಂಡು ಜೀವನ ಸಾಯ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಇನ್ನು ನಮ್ಮ ಮಿಡಲ್ ಕ್ಲಾಸ್ ಜೀವನದಲ್ಲಿ ಅಂದರೆ ನಮಗೆ ಎಜುಕೇಷನ್ ಇಲ್ಲ ಫಸ್ಟ್ ಆಫ್ ಆಲ್. ಅದರಿಂದ ಏನಂದರೆ ನಾವು ಮುಂದೆ ಬೇರೆ ಏನು ಮಾಡೋಕ್ಕೆ ಆಗ್ತಾಯಿಲ್ಲ. ಅದರಿಂದ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಬಟ್ ಏನಂದರೆ ಇಲ್ಲಿ ನಮಗೆ ಒಂದು 30-35 ವರ್ಷ ಆಯಿತು ಸರ್ವೀಸು. ನಮಗೆ ಒಂದು ₹20,000 ಸ್ಯಾಲ್ರಿ ಕೊಡ್ತಾರೆ. ಅದನ್ನ ಇಟ್ಕೊಂಡು ಫ್ಯಾಮಿಲಿ ನಡೆಸೋದು ಅಂದರೆ ತುಂಬಾ ಕಷ್ಟ ಆಗ್ತದೆ. ಬಟ್ ಬೇರೆ ಏನು ಮಾಡೋಕ್ಕಾಗಲ್ಲ. ಅದರಿಂದ ಇದನ್ನು ಮಾಡಿಕೊಂಡು ಕೆಲಸ ಮಾಡಿ ಸ್ಟ್ರಗಲ್ ಲೈಫ್ ಫಸ್ಟ್ ಮೇಯ್ನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಸ್ಟ್ರಗಲ್ ಲೈಫ್ನ ಫೇಸ್ ಮಾಡೋ ಕೆಪಾಸಿಟಿ ಇರುತ್ತೆ. ಅದೊಂದು ಗ್ಯಾರಂಟಿ ಹೇಳ್ಬೋದು. ಈಗ ರಿಚ್ ಪೀಪಲ್ಗೆ ಒಂದು ಸಲ
ಇಮಿಡಿಯೇಟ್ ಸ್ಟ್ರಗಲ್ ಸಿಚುವೇಶನ್ ಬಂದ್ಬಿಟ್ಟು ಅವ್ರು ಹ್ಯಾಂಡಲ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾರೆ. ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಂಗಲ್ಲ, ಎಂಥದೇ ಸಿಚುವೇಶನ್ ಬಂದ್ರೂ ಅವ್ರು ಅದನ್ನ ಫೇಸ್ ಮಾಡೋಕ್ಕೆ ರೆಡಿ ಇರ್ತಾರೆ. ಏನೇ ಆದ್ರೂ ಡೋಂಟ್ ವರಿ, ಯಾರೇ ಸಿಕ್ಕರು ಹಲ್ಲು ಕಿರಿ. ಸರ್ ಇವಾಗ ಇನ್ನೊಂದೇನೆಂದರೆ ಮಿಡಲ್ ಕ್ಲಾಸ್ ಜೀವನದಲ್ಲಿ ಎರಡಕ್ಕೆ ಪ್ರಯಾರಿಟಿ ಕೊಡ್ತಿರ್ತಾರೆ, ಒಂದು ಎಜುಕೇಷನ್, ಇನ್ನೊಂದು ಮರ್ಯಾದೆ. ಇದೆರಡು ಎಷ್ಟು ಪ್ರಾಮುಖ್ಯತೆ ಇದೆ ಸರ್? ಸರ್ ಅದು ಬೇಕಾದ್ರೆ ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತಾರೆ ಸರ್, ಅವೆರಡು ಮಾತ್ರ ಬಿಡಲ್ಲ ಸರ್, ಮರ್ಯಾದೆ ಮತ್ತು ಅದು. ಸರ್ ಅಂದರೆ ಇವಾಗ ಒಬ್ಬ ಮನುಷ್ಯನಿಗೆ ದುಡ್ಡಕ್ಕಿಂತ ಮರ್ಯಾದೆನೇ ಮುಖ್ಯ ಅಂತ ಗೊತ್ತಾಗೋದಂದ್ರೆ ಮಿಡಲ್ ಕ್ಲಾಸ್ ಜೀವನದಲ್ಲಿ ಇರೋರಿಗೆ ಸರ್ ಬೇಕಂದ್ರೆ ಈಗ ಅಬ್ಸರ್ವ್ ಮಾಡ್ತೀವಲ್ಲ, ಸೋಷಿಯಲ್ ಮೀಡಿಯಾದಲ್ಲೇ ಬರ್ತಾ ಇರುತ್ತೆ, ಐಫೈ ಆಗಿರೋದು ದುಡ್ಡಲ್ಲಿರೋ ತಂದೆ ತಾಯಿ ಮಾಡ್ತಾ ಇರ್ತಾರೆ, ಅವ್ರಿಗೆ ಏನು ದುಡ್ಡಿಗೆ ವ್ಯಾಲ್ಯೂ ಇರುತ್ತೆ ಅಷ್ಟೇ. ಬಟ್ ಮರ್ಯಾದೆಗೆ ಆಗಲೇ ಬಿಡು, ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ ಅಂತಾರೆ. ಅದು ಮಿಡಲ್ ಕ್ಲಾಸ್ ಅವ್ರು ಆ ಥರ ಇರಲ್ಲ, ಮರ್ಯಾದೆ ಕೊಡ್ತಾರೆ ಬೇರೆಯವ್ರನ್ನ, ಯಾಕೆ ಕನ್ಸರ್ನ್ ನೋಡ್ತಾರೆ. ಒಂದು ಹೆಲ್ಪಿಂಗ್ ನೇಚರ್ ಇರೋದು ಅಂದರೆ ಮಿಡಲ್ ಕ್ಲಾಸ್ ಅವ್ರಿಗೇನೆ. ಇನ್ನು ಐಫೈ ಅವ್ರಿಗೆ ಯಾರಿಗಿಲ್ಲ ಸರ್, ನಾನು ಅಬ್ಸರ್ವ್ ಮಾಡ್ತೀನಿ. ಯಾರು ಕಷ್ಟಪಟ್ಟು ಬಂದಿರ್ತಾರೆ ಮೇಲಕ್ಕೆ ಅವರು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾರೆ. ಯಾರಿಗೆ ಹುಟ್ಟಬೇಕಾದ್ರೆ ಚಿನ್ನ ಸ್ಪೂನಲ್ಲಿ ತಿನ್ಸಿರ್ತಾರೆ, ಅವ್ರು ಯಾವತ್ತೂ ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ. ಮನೇಲಿ ಸಂಸ್ಕೃತಿನೂ ಕಲಿಸಿರಲ್ಲ, ಅವ್ರ ಲೈಫ್ ಫ್ರೀಯಾಗಿ ಬಿಟ್ಬಿಟ್ಟಿರ್ತಾರೆ. ಈ ಮಿಡಲ್ ಕ್ಲಾಸ್ ಏನಂದರೆ ಫಸ್ಟಿಗೆ ಸಂಸ್ಕೃತಿನೇ ಕಲ್ತಿರ್ತಾರೆ, ಕಷ್ಟನೂ ಗೊತ್ತಿರುತ್ತೆ, ಅವ್ರು ಯಾವತ್ತಿದ್ರೂ ಸಕ್ಸಸ್ ಆಗ್ತಾರೆ. ಓಕೆ. ಮತ್ತು ಏನಂದರೆ ಮಿಡಲ್ ಕ್ಲಾಸ್ ಜೀವನಕ್ಕೆ ಎರಡು ವಿಷಯದಲ್ಲಿ ತುಂಬ ಅಂದರೆ ಪ್ರಾಮುಖ್ಯತೆ ಕೊಡ್ತಾರೆ, ಒಂದು ಎಜುಕೇಷನು, ಇನ್ನೊಂದು ಮರ್ಯಾದೆ. ಎಜುಕೇಷನ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀರ ಅಣ್ಣ? ಎಜುಕೇಷನ್ ಅಂದರೆ ಅದರನ್ನೇ ಮುಂದುವರ್ಕೊಂಡು ಹೋದರೆ ಮುಂದೆ ಒಳ್ಳೆ ಸಕ್ಸಸ್ ಸಿಗುತ್ತೆ, ಒಳ್ಳೆ ಎಜುಕೇಷನ್ ಇದಾಗುತ್ತೆ. ಏನಾಗುತ್ತೆ ಅಂದರೆ ಮಿಡಲ್ ಕ್ಲಾಸಲ್ಲಿ ಕಷ್ಟಗಳು ಜಾಸ್ತಿ ಇರ್ತವೆ, ಮನೇಲಿ ಎಲ್ಲನೂ ಸಾಲ್ವ್ ಮಾಡ್ಕೊಂಡೇ ಬೆಳಿಬೇಕಲ್ಲ, ಅದರಿಂದ ಅರ್ಧಕ್ಕೆ ಬಿಡಬೇಕಾಗುತ್ತೆ. ಈಗ ನಾನೇ PU ಬಿಟ್ಬಿಟ್ಟೆ ಮನೇಲಿ ಕಷ್ಟ ಇರೋದ್ರಿಂದಾಗಿ. ಈಗಿಲ್ಲ ಅಂದರೆ ನಮ್ಮ ಮನೇಲಿ ಚೆನ್ನಾಗಿ ರಿಚ್ ಆಗಿದ್ದರೆ ಚೆನ್ನಾಗಿ ಬೆಳೆಸ್ಬಿಟ್ಟು ಏನೋ ಒಂದು ಸಾಫ್ಟ್ವೇರ್ ಅದಕ್ಕೆ ಹೋಗ್ಬೋದಾಯಿತು. ಇವತ್ತು ಮನೇಲಿ ಇಷ್ಟೊಂದು ಕಷ್ಟ ಇರೋದಕ್ಕೆ ನಾವೇ ಸೆಕೆಂಡ್ PUC ಡಿಗ್ರಿ ಬಿಟ್ಬಿಟ್ಟು ಫಸ್ಟ್ ಇಯರ್ಗೆ. ಇದೇ ಮಿಡಲ್ ಕ್ಲಾಸ್ ಜೀವನ ಸರ್. ಮತ್ತು ಇನ್ನೊಂದೇನೆಂದರೆ ಮಿಡಲ್ ಕ್ಲಾಸ್ ಅವರು ದುಡ್ಡು ಮತ್ತು ಇದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ ಅಂದರು, ಮರ್ಯಾದೆ ವಿಷಯ ಅಂತ ಬಂದರೆ ತುಂಬ ತಲೆ ಕೆಡಿಸ್ಕೊತಾರೆ. ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದರಿಂದ ಮರ್ಯಾದೆ ಇವು ನಮಗೆ ಜೀವನ ಏನಪ್ಪ, ನಮಗೆ ಸುಳ್ಳು ಮೋಸ ಮಾಡೋಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಇರೋದೆಲ್ಲ ಜೀವನ ಸಾಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಈಗ ಒಂದು ಬಿರಿಯಾನಿ ತಿನ್ಬೇಕು ಅಂದರೆ ಹೋಟ್ಲಿಗೆ ಹೋಗಿ ದೊಡ್ಡ ಹೋಟ್ಲಿಗೆ ತಿನ್ನೋಕ್ಕಾಗಲ್ಲ, ಮನೇಲೆ ಮಾಡ್ಕೊಂಡು ತಿನ್ಬೇಕು ತಂದು. ಅದು ಎಷ್ಟಕ್ಕಾಗುತ್ತೆ ಅಷ್ಟಕ್ಕೆ. ಈಗ 100 ರೂಪಾಯಿ ತಿನ್ಬೇಕು, 100 ರೂಪಾಯಿ ತಿಂತೀವಿ ನಾವು. ಹಂಗೆ ಅವರೆಲ್ಲ 1000 ರೂಪಾಯಿ ಹೋಗಿ ಹೋಟ್ಲಲ್ಲಿ ಖರ್ಚು ಮಾಡ್ತಾರೆ, ಅದು 5000 ಜೀವನ ಮಾಡ್ತಾರೆ ಅವರು. ನಾವು ಆ ಥರ ಮಾಡೋಕ್ಕಾಗಲ್ವೇ ಸರ್? ಮತ್ತು ಇನ್ನೊಂದೇನೆಂದರೆ ಇವಾಗ ಮಿಡಲ್ ಕ್ಲಾಸ್ ಜೀವನದಲ್ಲೇ ಒಬ್ಬ ಮನುಷ್ಯಂಗಂತ ಒಂದು 20,000 ಇದ್ದರೆ ಅವ್ನಿಗೆ 20,000ಕ್ಕೆ ತಕ್ಕನಂಗೆ ಕಮಿಟ್ಮೆಂಟ್ಸ್ ಇರುತ್ತೆ. ಅದ್ರ ಜೊತೆ ಎಕ್ಸ್ಟ್ರಾ ಇವಾಗ ಅಡಿಷ್ನಲ್ ಆಗಿ ಏನೋ ಕಮಿಟ್ಮೆಂಟ್ ಆ್ಯಡ್ ಆದರೆ ಎಷ್ಟು ಕಷ್ಟ ಆಗುತ್ತೆ ಸರ್? ಅದು ಕಷ್ಟ ಅಂದರೆ ಸರ್ ಅದು ಹೇಳ್ಕೊಳಕ್ಕಾಗಲ್ಲ ಸರ್, ಆ ಥರ ಇರುತ್ತೆ. ಹೆಂಗೆ ಅಂದರೆ ಈಗ ಕೆಲವು ಫ್ರೆಂಡ್ಸ್ ಈಗ ಪ್ರೆಸೆಂಟು ಇರೋ ಆಫ್ಟರ್ ಕೋವಿಡು ಫ್ರೆಂಡ್ಸ್ ಕೂಡ ಸಹಾಯ ಮಾಡಲ್ಲ ಸರ್, ಇದ್ರಲ್ಲಿ ಮಾಡಲ್ಲ. ಅವನೇನು ಬೇಕಾದ್ರೆ ಅವ್ನು ಸ್ಟ್ರಗಲ್ ಮಾಡ್ಕೊಂಡು ಅವ್ನು ಬಿಸ್ನೆಸ್ ಏನಾರ ಮಾಡಿಕೊಂಡು ಬೆಳೆದ, ಇಲ್ಲ ಸ್ಯಾಲ್ರಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ನ ಜೀವನ ಮುಗೀತು ಸರ್. ಏನಿಲ್ಲ, ಜೀವನ ಪೂರ್ತಿ ಸ್ಯಾಲ್ರಿ ಮಾಡ್ಕೊಂಡು ಕೂತ್ಕೊಳ್ಬೇಕು, ಕೆಲಸ ಮಾಡಬೇಕು, ಸ್ಯಾಲ್ರಿ ತಗೋಬೇಕು, ಲೈಫಲ್ಲಿ ಸರ್ವೈವ್ ಹೋಗೋಕ್ಕಾಗಲ್ಲ. ಸರ್ ನಿಮ್ಮದು ಎಜುಕೇಷನ್ ಎಷ್ಟಾಗಿದೆ ಸರ್? ಸರ್ ಗ್ರ್ಯಾಜುಯೇಷನ್ ಆಗಿದೆ, ಡಿಗ್ರಿ ಕಂಪ್ಲೀಟೆಡು. ನೀವು ಏನು ಮಾಡ್ತೀರಾ ಸರ್ ಈಗ? ಪ್ರೆಸೆಂಟ್ ನಾನು ಸ್ಯಾಲರಿಗೆ ಮಾಡ್ತಾ ಇದ್ದೀನಿ, ಬಟ್ ಮುಂದೆ ನೋಡ್ಬೇಕಿನ. ಓಕೆ ಮ್ಯಾಮ್, ಇವಾಗ ಒಂದು ಮಿಡಲ್ ಕ್ಲಾಸ್ ಲೈಫ್ ಅಂದರೆ ಇಷ್ಟೇ ಇರಬೇಕು, ತಿಂಗಳಲ್ಲಿ ಇಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ, ಮತ್ತು ಇಷ್ಟು ಖರ್ಚುಗಳು ಅಂತ ಇರುತ್ತೆ. ಅದನ್ನ ಮೀರಿ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಆದರೆ ಅವಾಗ ಹೆಂಗೆ ನಿಭಾಯಿಸ್ತೀರಾ ನೀವು? ಹೆಂಗೆ ಅಂದರೆ ಅದು ನಿಭಾಯಿಸ್ಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ, 2 ಕಡೆ ಕೆಲಸ ನೋಡ್ಕೋಬೇಕಾಗುತ್ತೆ ಆ ಟೈಮಲ್ಲಿ ನಾನು. ಇವಾಗ ಅಂದರೆ ಅಷ್ಟೇ ಇದೆ, ಅಮ್ಮ ಹೋಗ್ತಿರೋ ಕಾರಣ ಸ್ವಲ್ಪ ಈಸಿ ಇದೆ ನನಗೂ. ಅಂದರೆ ಇವಾಗ ಮಿಡಲ್ ಕ್ಲಾಸ್ ಜೀವನದಲ್ಲಿ ಕಮಿಟ್ಮೆಂಟ್ಸ್ಗಳು ಅಂತೆಲ್ಲ ಇರುತ್ತಲ್ಲ, ಆ ಕಮಿಟ್ಮೆಂಟ್ಸ್ಗಳನ್ನೆಲ್ಲ ಹೆಂಗೆ ಫೇಸ್ ಮಾಡ್ತೀರಾ? ಹೆಂಗೆ ಫೇಸ್ ಮಾಡ್ತಾರೆ ಅಂದರೆ ಕಷ್ಟಪಟ್ಟು ಕಣ್ಣಿಗೆ ನಿದ್ದಿಲ್ದಂಗೆ ಮಾಡಿದ್ರೆ ಇದು ಫೇಸ್ ಮಾಡ್ಬೋದು. ಇಲ್ಲ ಸುಮ್ಮನೆ ಮನೇಲಿ ಕೂತ್ಕೊಂಡು ಕಷ್ಟ ಅಂದರೆ ಯಾವುದು ಫೇಸ್ ಮಾಡೋಕ್ಕಾಗಲ್ಲ. ಲೈಫಲ್ಲಿ ಮುಂದೆ ಬರಬೇಕಂದ್ರೆ ಕಷ್ಟ ಬೀಳಬೇಕು, ನೈಟ್ ಹೋಗ್ಲು ಕಣ್ಣಿಗೆ ನಿದ್ದಿಲ್ದಂಗೆ ಮಾಡಿದ್ರೆ ಮಾತ್ರ ಮುಂದೆ ಬರೋಕ್ಕೆ ಸಾಧ್ಯ. ಇವಾಗ ತುಂಬ ಜನ ಹೇಳ್ತಾರೆ ನಾವು ಎಷ್ಟೇ ಕಷ್ಟಪಟ್ಟರು ಮಿಡಲ್ ಕ್ಲಾಸ್ ಆಗೇ ಇರ್ತೀವಿ ಹಂಗೆ, ಮತ್ತು ನಾವೇನೇ ಮಾಡೋಕೆ ಹೋದ್ರೂ ಅದು ಸಕ್ಸಸ್ ಆಗಲ್ಲ ಹಂಗಿಂಗೆ ಅಂತ. ಸೊ ಅದು ಅಂದರೆ ಅವರು ಸಕ್ಸಸ್ ಆಗದೇ ಇರೋಕ್ಕೆ ರೀಸನ್ ಏನಿರ್ಬೋದು ನಿಮ್ಮ ಪ್ರಕಾರ? ಅವರು ನೈಟು ಹೋಗ್ಲು ಅನ್ನೋದೇ ಕಷ್ಟಪಟ್ಟು ಆಮೇಲೆ ಥಿಂಕ್ ಮಾಡಲ್ಲ. ಒಂದು ಸುಮ್ಮನೆ ಕುಂತ್ಕೊಂಡು ಪೋಲಿ ಥರ ಸುತ್ತಾಡ್ಕೊಂಡು ಬರೀ ಅದೇ ಜೀವನ ಅನ್ಕೊಂಡ್ಬಿಡ್ತಾರೆ. ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ಈಗ ನಾನು ಹುಡ್ತಾಗಲೇ ನಮ್ಮ ಮನೇಲಿ ಏನಿರಲಿಲ್ಲ, ನಮ್ಮಪ್ಪ ಮನೇಲಿ ಒಂದು ಸೈಕಲು ಇರಲಿಲ್ಲ ನಮ್ಮ ಮನೇಲಿ. ಇವತ್ತಿನ ನನ್ನ ಹತ್ರ ಕಾರ್ ಇದೆ, ಬೈಕ್ ಇದೆ. ಅಂದರೆ ನಾನು ಸಕ್ಸಸ್ ಕಾಣ್ತಾ ಇದ್ದೀನಿ ಅಂದರೆ ಕಷ್ಟ ಬೀಳ್ತಾ ಇದ್ದೀನಿ. ನೈಟ್ ಹೋಗ್ಲು ಅನ್ನೋದ್ಬಿಟ್ಟು ಕಷ್ಟ ಬಿದ್ದು ಮಾಡ್ತಿರೋದಕ್ಕೆ ಇವತ್ತು ಸ್ವಲ್ಪ ಲೈಟಿಗಾರ ಒಂದು ಲೆವೆಲಿಗೆ ಬಂದಿದ್ದೀನಿ. ಅದರಿಂದ ಕಷ್ಟ ಬೀಳ್ಬೇಕಷ್ಟೇ ಹೇಳ. ಅದಕ್ಕೆ ನಾವು ಹೋಗೋದೆಲ್ಲ ಕಮಿಟ್ಮೆಂಟ್ಗೆ, ನಮ್ಗೆ ಏನು ಕಮಿಟ್ಮೆಂಟ್ ಎಷ್ಟಿಗೆ ಬೇಕು ಅಷ್ಟಕ್ಕೆ ಮಾಡ್ಕೊಂಡು ಸೀಮಿತವಾಗಿ ಮಾಡ್ತೀವಿ ಅಷ್ಟೇ, ಮುಂದಕ್ಕೆ ಹೋಗೋಕ್ಕಾಗಲ್ವಲ್ಲ. ಒಂದೊಂದು ಕಮಿಟ್ಮೆಂಟ್ ಸಾಲ ಮಾಡಬೇಕು, ಸಾಲ ಮಾಡಿದ್ರೆ ಇವತ್ತು ಕೊಡ್ತಾರೆ, ನಾಳೆ ತಿರ್ಗಿ ಅವ್ರಿಗೆ ವಾಪಸ್ ಕೊಡೋಕ್ಕಾಗಲ್ವಲ್ಲ. ಅದರಿಂದ ಅದು ಎಷ್ಟು ಸಂಬಳಕ್ಕೆ ಇರ್ತದೆ ಅಷ್ಟಕ್ಕೆ ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ. ಒಂದೊಂದು ಕಮಿಟ್ಮೆಂಟ್ ಸಡನ್ನಾಗಿ ಬಂದ್ಬಿಡುತ್ತಲ್ಲ ಸರ್? ನಾವೇನೋ ಒಂದು ವ್ಯವಸ್ಥೆ ಮಾಡ್ತೀವಿ, ಸಾಲನೋ ಇನ್ನೊಂದು ಏನೋ ಒಂದು ಮಾಡಿ ಅದಕ್ಕೆ ಕಮಿಟ್ ಮಾಡಿ ಸಾಲ ತೀರ್ಸ್ಕೊತೀವಿ, ಮಾಡ್ಕೊತೀವಿ ಅಷ್ಟೇ. ಆವಾಗ ಅಂದರೆ ಇವಾಗ ನೋಡಿ, ಇವಾಗ ನಮ್ಮ ಕಮಿಟ್ಮೆಂಟ್ ಅಂದರೆ ಈಗ ಈ ತಿಂಗಳು ಒಂದು 15,000 ರೂಪಾಯಿ ನಮಗೆ ಬೇಕಾಗಿರ್ಬೇಕಾದ್ರೆ ಏನೋ ಒಂದು ಹಾಸ್ಪಿಟ್ಲು ಮತ್ತೊಂದು ಏನೋ ಊರಿಗೆ ಹೋಗೋದಂಗಿದ್ರೆ ಅದು ಎಷ್ಟು ಖರ್ಚು ಬರೋವಾಗ ಮತ್ತೆ ಸಾಲ ತೊಗೋಬೇಕಾಗಿದೆ. ಈಗ ಅಡಿಷ್ನಲಿ ಅದು ಬೇರೆ ಎಲ್ಲಿ ತೊಗೊಳಕ್ಕಾಗಲ್ಲ. ಇಲ್ಲಿ ಪೆಟ್ರೋಲ್ ಬಂಕಲ್ಲೇ ಇಲ್ಲಿ ಬಂದು ಕ್ಯಾಶಿಯರ್ಗಳ ಹತ್ರ ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಅಂದ್ಬಿಟ್ಟು ಅದನ್ನು ಏನು ಮಾಡೋದು, ರೊಟೇಷನ್ ಮಾಡೋದು ಅಷ್ಟೇ, ಬೇರೆ ಏನೂ ಮಾಡೋಕ್ಕಾಗಲ್ಲ. ಒಬ್ಬ ಮನುಷ್ಯ ಒಬ್ರು ಕೈ ಕೆಳಗೆ ಕೆಲಸ ಮಾಡೋದಕ್ಕೂ ಸ್ವಂತ ಕೆಲಸ ಮಾಡೋಕ್ಕೂ ಡಿಫ್ರೆನ್ಸ್ ಏನಿರುತ್ತೆ ಸರ್? ಸರ್ ಸ್ವಂತ ಕೆಲಸ ಅಂದರೆ ಹೆಂಗೆ ಅಂದರೆ ನಾನೇ ಬಿಲಕ್ಕೆ ಕಿಂಗು ರಾಜನ್ ಥರ, ಅವ್ನು ಮನಸ್ಸು ಬಂದಾಗ ಕೆಲಸ ಮಾಡ್ತಾನೆ, ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ತಾ ಇರ್ತಾನೆ. ಈಗ ಒಬ್ರು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು.
ಅವ್ರು ಹೇಳಿದ ಟೈಮ್ಗೆ ಹೋಗಬೇಕು, ಬರಬೇಕು, ಮಾತಾಡಬೇಕು, ಕೆಲಸ ಮಾಡಬೇಕು, ಏನಂದ್ರೆ ಅನ್ಸ್ಕೋಬೇಕು. ಅದೇ ಒಂದು ಕೆಲಸ ಅಂದರೆ ಅದರ ಇಲ್ವಲ್ಲ, ಇಂಡಿಪೆಂಡೆಂಟ್ ಇರ್ತಾರೆ. ಅವ್ನು ಬೇಕು ಅಂದರೆ ಕೆಲಸ ಮಾಡ್ತಾನೆ, ಇಲ್ಲ ಅಂದರೆ ಬಾಗಿಲು ಮುಚ್ಕೊಂಡು ಕೆಲಸ ಮನೆಗೆ ಹೋಗ್ತಾ ಇರ್ತಾನೆ. ಒಬ್ಬರು ಕೈ ಕೆಳಗೆ ಕೆಲಸ ಮಾಡೋದು ಎಷ್ಟು ಕಷ್ಟ ಇದೆ ಅಣ್ಣ? ತುಂಬ ಕಷ್ಟ ಅಣ್ಣ. ಅವ್ರು ಹೇಳಿದ್ದೆಲ್ಲ ಮಾಡಬೇಕು. ಅವ್ರು ಹೇಳಿದ್ದೆಲ್ಲ ಅಂದರೆ ಅವ್ರು ಕಾರ್ ತೊಳಿ ಅಂದರೆ ಕಾರ್ ತೊಳಿಬೇಕು, ಅವ್ರು ಹೋಗುವಂದ್ರೆ ಇದಕ್ಕೆಲ್ಲ ಹೋಗ್ಬೇಕು. ಮನೇಲಿ ಏನೋ ಒಂದು ಸಾವು ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಇದಕ್ಕಿದಂಗೆ, ಅಲ್ಲಿಗೆಲ್ಲೂ ಹೋಗೋಕ್ಕಾಗಲ್ಲ. ಅವ್ರನ್ನ ಇರೋದ ಕಡ್ಕೊಂಡ್ರೆ ಕೆಲಸಕ್ಕೆ ಬೇಡ ಅಂದ್ಬಿಡ್ತಾರೆ. ಇಲ್ಲಿ ಕಮಿಟ್ಮೆಂಟ್ಗಳು ಬೇರೆ ಮಾಡ್ಕೊಂಡಿರ್ತೀವಿ, ಅದರಿಂದಾಗಿ ತುಂಬ ಕಷ್ಟ ಕೈ ಕೆಳಗೆ ಕೆಲಸ ಮಾಡೋದು. ಅಣ್ಣ ಇವಾಗ ಓನರ್ ಆಗಿರೋದು ಬೆಸ್ಟ್ ಇಲ್ಲ ಒಬ್ರು ಕೈ ಕೆಳಗೆ ಕೆಲಸ ಮಾಡೋದು ಬೆಸ್ಟ್? ಅಣ್ಣ ಓನರ್ ಆಗಿರೋದೇ ಬೆಟರ್ ಅಣ್ಣ. ಅಂದರೆ ಕೈ ಕೆಳಗಡೆ ಅಂದರೆ ಅವರು ನಾವು ಎಷ್ಟು ಕಷ್ಟ ಬೀಳ್ತಾ ಇದೀವಿ ಅನ್ನೋ ಶ್ರಮ ನೋಡಿ ಏನಾರ ಒಂದು ರೆಸ್ಪೆಕ್ಟ್ ಕೊಟ್ಟರೆ ಓಕೆ. ಅವರು ಒಬ್ಬೊಬ್ರು ಏನು ಮಾಡ್ತಾರೆ, ರೆಸ್ಪೆಕ್ಟ್ ಕೊಡಲ್ಲ. ಎಷ್ಟು ಕಷ್ಟ ಬಿದ್ರೂ ಅವ್ರು ನಮ್ಮನ್ನು ಕೂಲಿ ಆಳ್ತಾರೇ ಟ್ರೀಟ್ ಮಾಡ್ತಾರೆ. ಯಾಕೆಂದರೆ ಒಬ್ಬೊಬ್ಬರು ಕಷ್ಟದಿಂದ ಮೇಲೆ ಬಂದಿರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಅವ್ರು ನಮ್ಮನ್ನು ಆ ಥರ ಟ್ರೀಟ್ ಮಾಡಲ್ಲ. ಯಾವಾಗ ಚಿನ್ನ ಸ್ಪೂನಲ್ಲೇ ಹುಟ್ಟಿರ್ತಾರೆ ನೋಡಿ, ಅವ್ರು ಯಾವತ್ತೂ ಆ ಥರ ನಮ್ಮನ್ನು ನೋಡಲ್ಲ. ಕಷ್ಟದಿಂದ ಬಂದಿದ್ದಾರೆ ಅನ್ನೋದು ಟ್ರೀಟೇ ಮಾಡಲ್ಲ ಅವರು. ಆ್ಯಕ್ಚುಲಿ ನಾನು ಬಂದು ಗದಗಿಂದ ಬಂದಿರೋದು. ಸೊ ಇಲ್ಲಿ ಬೆಂಗಳೂರಲ್ಲಿ ಒಂದು ಕೈ ಕೆಳಗಡೆ ಕೆಲಸ ಮಾಡ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ನಮಗೆ ಬಕೆಟ್ ಹಿಡಿಯೋದು ಅದು ಇದು ಎಲ್ಲ ಆಗಬರಲ್ಲ. ಸೊ ಇಲ್ಲಿ ಬಂದಮೇಲೆ ಎಲ್ಲ ಕಲಿಬೇಕಾಗುತ್ತೆ ಬ್ರೋ. ಬೆಂಗಳೂರು ಎಲ್ಲ ಕಲಿಸುತ್ತೆ, ಸೊ ಕಲಿಬೇಕಾಗುತ್ತೆ. ಅಣ್ಣ ಎಜುಕೇಷನ್ ಡ್ರಾಪ್ ಔಟ್ ಆಯ್ತು ಅಂತ ಹೇಳಿದ್ರಲ್ಲ, ಯಾವತ್ತನ ನಿಮಗೆ ಕಾಡಿದೆ ನಂಗೆ ಕಂಪ್ಲೀಟ್ ಮಾಡಬೇಕಿತ್ತು ಎಜುಕೇಷನ್? ಅದು ಈಗ ಹೋಗ್ತಾ ಕಷ್ಟ ಬೀಳ್ತಾ ಯಾಕೆ ಅವ್ರ ಕೈಯಲ್ಲಿ ಕೆಲಸ ಮಾಡಬೇಕು, ಅವ್ರ ಅಡಿಯಲ್ಲಿ ಯಾಕೆ ಕೆಲಸ ಮಾಡಬೇಕು ಅನ್ನೋದು ಕಾಡಿದೆ, ತುಂಬ ಕಾಡಿದೆ ಒಂದೊಂದು ಟೈಮು. ಅದೇನಂದರೆ ಅದೇ ಚೆನ್ನಾಗಿ ಓದಿದರೆ ಇನ್ನೂ ಇದಾಗ್ಬೋದಾಯ್ತಲ್ಲ, ಮನೇಲಿ ಕಷ್ಟ ಇದ್ದಿದ್ರೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಓದಿಸಿದ್ರೆ ಇನ್ನೂ ಏನಾರು ಒಂದು ಆಗ್ಬೋದಾಯ್ತಲ್ಲ ಅಂತ ಕಾಡಿದೆ ತುಂಬ. ಓಕೆ ಮ್ಯಾಮ್, ನಿಮ್ಗೆ ಯಾವತ್ತಾನೆ ಅನಿಸಿದೆ ಎಜುಕೇಷನ್ ಡ್ರಾಪ್ ಔಟ್ ಮಾಡಿದ್ಮೇಲೆ ಮತ್ತೆ ಎಜುಕೇಷನ್ ಕಂಟಿನ್ಯೂ ಮಾಡಬೇಕಂತ ಅನಿಸುತ್ತಾ? ಅನ್ನಿಸ್ತಿದೆ ಈಗಲೂ ಮಾಡಬೇಕು ಅಂತ, ಆದರೆ ಆಗ್ತಿಲ್ಲ. ಪರಿಸ್ಥಿತಿ ಬಿಡ್ತಿಲ್ಲ ಅಂತಿದ್ದೀರಾ? ಹೌದು. ಓಕೆ ಮ್ಯಾಮ್, ನೀವು ಇನ್ನೂ ಬೇರೆ ಇದು ಕರಾಸ್ಪಾಂಡಿಂಗ್ ಏನಾದರೂ ಕಟ್ಕೊಂಡು ಏನಾದರೂ ಟ್ರೈ ಮಾಡ್ಬೋದಿತ್ತಲ್ಲ? ಮಾಡಬೇಕು ಅಂತ ಇದ್ದೀನಿ, ಅಂದರೆ ನೆಕ್ಸ್ಟ್ ವರ್ಷದಿಂದ ಮಾಡೋಣ ಅಂತ ಇದು ಮಾಡ್ತಿದ್ದೀನಿ. ಇಲ್ಲ, ಖಂಡಿತ ನನಗೆ ಅದು ಇವಾಗಲೂ ನಮಗೆ ಅದು ಒಂದು ಮಾಡೋಣ ಅನ್ನೋದು ಒಂದು ಆಸೆ ಇದೆ ಸರ್. ನೀವು ಅಂದರೆ ಇಷ್ಟು ವರ್ಷ ನಿಮ್ಮ ಜೀವನದಲ್ಲೇ ನೀವು ಕಲ್ತಿರೋ ಒಂದು ಒಳ್ಳೆ ಪಾಠ ಅಂದರೆ ಏನು ಸರ್? ಯಾರು ನಂಬಾರ್ದು ಸರ್, ಯಾರೂ ನಂಬಾರ್ದು. ವಿತ್ ಫ್ಯಾಮಿಲಿ ಕೂಡ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಯಾರನ್ನೂ ನಂಬಾರ್ದು. ಯಾವಾಗ ನಾವು ಸಿಂಗಲ್ ಆಗಿ ಒಬ್ಬನೇ ಏಕಾಂಗಿಯಾಗಿರ್ತೀವಿ, ಅದು ಜೀವನ ಕಲಿಸುತ್ತೆ ಸರ್. ಪ್ರತಿಯೊಂದು ಪಾಠನೂ ಕಲಿಸುತ್ತೆ. ಸ್ಟ್ರಗಲ್ಸ್ ಏನು ಅಂತ ಅದೇ ಅವಾಗೇ ಅರ್ಥ ಆಗೋದು. ಜೀವನದಲ್ಲಿ ಯಾರನ್ನೂ ನಂಬಕ್ಕೆ ಜಾಸ್ತಿ ಹೋಗಬಾರ್ದು, ಯಾರೂ ಸಹಾಯಕ್ಕೆ ಬರಲ್ಲ, ನಮ್ಮದೇ ನಾವು ನೋಡ್ಕೊಬೇಕು ಅನ್ನೋದೊಂದು ಕಲ್ತಿದ್ದೀನಿ ಅಷ್ಟೇ. ಓಕೆ, ಪಾಠ ಅಂದ್ರೆ ಅಣ್ಣ ನನ್ನ ಪ್ರಕಾರ ಕಷ್ಟಪಟ್ಟು ದುಡಿದ್ರೆ ಯಾವತ್ತಿದ್ರೂ ಸಕ್ಸಸ್ ಸಿಗುತ್ತೆ ಅನ್ನೋದು ನನ್ನ ಭರವಸೆ. ಈ ವರ್ಷ ಆದ್ರೂ ಅಷ್ಟೇ, ಯಾವ ವರ್ಷನಾರಾಗಲಿ ಈಗ ಸುಮ್ಮನೆ ಕೂತ್ಕೊಂಡು ತಪಸ್ ಮಾಡೋರು ಯಾವುದೂ ಬರಲ್ಲ. ಕಷ್ಟಪಟ್ಟು ದುಡಿದ್ರೆ ಯಾವತ್ತಿದ್ರೂ ಸಕ್ಸಸ್ ಸಿಗುತ್ತೆ. ಅಂದರೆ ನಾವು ಯಾವ ಥರ ಡ್ರೀಮ್ ಥಿಂಕ್ ಮಾಡ್ತೀವಿ, ಕನಸು ಹೆಂಗೆ ಕಾಣ್ತೀವಿ ಅದ್ರ ಮೇಲೆ ಡಿಪೆಂಡು. ಮತ್ತು ನಾವು ಕನಸು ಕಾಣೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ಅಷ್ಟೇ. ಕಲ್ತಿರೋ ಒಳ್ಳೆ ಲೆಸನ್ ಅಂದರೆ ನಾವು ಊರಲ್ಲಿರ್ಬೇಕಾದ್ರೆ ಏನು ದುಡ್ಡು ಸೇವ್ ಮಾಡ್ತಿರ್ಲಿಲ್ಲ. ನಮ್ಗೆ ಏನು ಬೇಕಾದೋ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಏನೋ ಇರ್ತಿದ್ವಿ. ಬಟ್ ಇಲ್ಲಿ ಬಂದ ಮೇಲೆ ಸೇವಿಂಗ್ಸ್ ಮೇನ್ ಕಲ್ತಿರೋದೇ. ಸೇವಿಂಗ್ಸ್ ಮಾಡಿಲ್ಲ ಅಂದರೆ ಯಾರು ಮೂಸ್ ನೋಡಲ್ಲ ಬ್ರೋ. ದುಡ್ಡಿಲ್ಲ ಅಂದರೆ ಯಾರೂ ನೋಡಲ್ಲ, ದುಡ್ಡೇ ಮೇನು. ಎಂಥವ್ರಾದ್ರೂ ಅಷ್ಟೇ, ಮೇನ್ ದುಡ್ಡೇ ನೋಡ್ತಾರೆ ಅಷ್ಟೇ. ಕಲ್ತಿರೋ ಒಳ್ಳೆ ಪಾಠ ಅಂದರೆ ಜೀವನದಲ್ಲಿ ನಾವು ಹುಟ್ಟತಾನೆ ಯಾರು ರಿಚ್ ಆಗಿರಲ್ಲ, ಪೂರ್ ಆಗಿರಲ್ಲ, ಮಿಡ್ಲ್ ಕ್ಲಾಸ್ ಅಂತ ಇರಲ್ಲ. ಅವರು ಬೆಳೀತಾ ಅವ್ರ ಜೀವನ ಶೈಲಿ, ಅವ್ರು ಮಾಡೋಂಥ ಕೆಲಸ ಆಗಿರ್ಬೋದು, ಅವರ ನಡ್ಕೊತಿರೋ ರೀತಿ ಆಗಿರ್ಬೋದು, ಅವ್ರದ್ದು ಸಿಚುವೇಶನ್ ಕ್ರಿಯೇಟ್ ಮಾಡುತ್ತೆ. ಆ ಥರ ಯಾರು ಪೂರಾಗಿ ಸಾಯಲ್ಲ, ರಿಚ್ ಆಗಿ ಸಾಯಲ್ಲ. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋ ರಿಚ್ ಆಗ್ಬೋದು ಅನ್ನೋದು ಎಷ್ಟೋ ಜನ ತೋರಿಸಿದ್ದಾರೆ. ಅದನ್ನು ನಾವು ಕೂಡ ಅದನ್ನ ರಿಚ್ ಆಗಿ ಬದುಕಬೇಕಂತ ತುಂಬ ಪ್ರಯತ್ನಪಟ್ಟು ಈಗ ಒಂದು ಹಂತಕ್ಕೆ ಬಂದು ಅದನ್ನ ರೀಚ್ ಆಗೋಕ್ಕೆ ನಿಯರ್ ಬೈ ಇದ್ದೀವಿ ಈಗ. ಸೊ ನೋಡಿದ್ರಲ್ಲ ನಮ್ಮ ಜನತೆ ಹೆಂಗೆಲ್ಲ ಆನ್ಸರ್ ಮಾಡಿದ್ರಂತ. ನಾವು ಇವತ್ತು ಈ ಕಾನ್ಸೆಪ್ಟ್ ಮಾಡಿದ್ದು ಉದ್ದೇಶ ಏನಂದರೆ, ಮಿಡಲ್ ಕ್ಲಾಸ್ ಆಗಿ ಹುಟ್ಟೋದು ತಪ್ಪಲ್ಲ, ಮಿಡಲ್ ಕ್ಲಾಸ್ ಆಗಿ ಸಾಯೋದು ತಪ್ಪಂತ ಹೇಳೋಕ್ಕೆ ನಾವು ಈ ಕಾನ್ಸೆಪ್ಟ್ನ ಮಾಡಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಮುಂದೆ ಒಳ್ಳೆ ವಿಡಿಯೋಸ್ ಸಿಗುತ್ತೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗೆ ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.